ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಪರ್ಸನ್ ಆಫ್ ಇಂಟ್ರೆಸ್ಟ್ ಅಂತ ಒಂದು ಇಂಗ್ಲಿಷ್ ಟಿವಿ ಸೀರೀಸ್ ನೋಡಿದ್ದೀನಿ. ಅದರಲ್ಲಿ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಆ ಸೈಂಟಿಸ್ಟ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಒಂದನ್ನು ಬಿಲ್ಡ್ ಮಾಡಿರ್ತಾನೆ. ಆ ಒಂದು ಕಂಪ್ಯೂಟರ್ಗೆ ಆ ದೇಶದಲ್ಲಿರುವಂಥ ಎಲ್ಲ CCTVಗಳ ಆಕ್ಸೆಸ್ ಇರುತ್ತೆ. ಆ ದೇಶದಲ್ಲಿ CCTVಯಲ್ಲಿ ಏನೇ ಕಾಣಿಸಿದ್ರು ಕೂಡ ಅದನ್ನು ಮಾನಿಟರ್ ಮಾಡ್ತಾ ಇರುತ್ತೆ. ಮತ್ತು ಆ ದೇಶದ ಎಲ್ಲ ಸ್ಮಾರ್ಟ್ ಫೋನ್ಗಳ ಆಕ್ಸೆಸ್ ಇರುತ್ತೆ. ನೀವು ಫೋನಲ್ಲಿ ಏನೇ ಮಾತಾಡಿದ್ರು, ಯಾರ ಜೊತೆ ಏನೇ ಟೆಕ್ಸ್ಟ್ ಮಾಡಿದ್ರೂ ಸಹ ಎಲ್ಲದನ್ನು ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ. ಮತ್ತು ಸೀಕ್ರೆಟ್ ಆಗಿ ನಿಮ್ಮ ಫೋನ್ ಕ್ಯಾಮ್ರಾನು ಕೂಡ ಆಕ್ಸೆಸ್ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟ್ರು ಕೂಡ ಅಷ್ಟೇ. ನೀವು ಏನೇ ಸರ್ಚ್ ಮಾಡಿದ್ರು, ಏನೇ ಟೈಪ್ ಮಾಡಿದ್ರು, ಪ್ರತಿಯೊಂದನ್ನು ಕೂಡ ಆ ಕಂಪ್ಯೂಟ್ರ್ ಮಾನಿಟರ್ ಮಾಡ್ತಾ ಇರುತ್ತೆ. ಈ ಲ್ಯಾಪ್ಟಾಪಲ್ಲಿರುವಂಥ ಕ್ಯಾಮ್ರಾನು ಕೂಡ ಆಕ್ಸೆಸ್ ಮಾಡ್ತಾ ಇರುತ್ತೆ. ಲಿಟ್ರಲಿ ಆ ದೇಶದ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಮುಖಾಂತರ ಜನರನ್ನು ಅದು ಮಾನಿಟರ್ ಮಾಡ್ತಾ ಇರುತ್ತೆ. ಆಯಿತಾ, ಈ ಸೈಂಟಿಸ್ಟು ಏನು ಪರ್ಪಸ್ ಇಟ್ಕೊಂಡು ಈ ಕಂಪ್ಯೂಟರ್ ಬಿಲ್ಡ್ ಮಾಡಿರ್ತಾನೆ ಅಂತ ಅಂದರೆ, ಆ ದೇಶದಲ್ಲಿ ಯಾವುದಾದ್ರೂ ಅಪರಾಧ ಹಾಕಿಂತ ಮುಂಚೆನೇ ಈ ಕಂಪ್ಯೂಟರ್ಗೆ ಗೊತ್ತಾಗಬೇಕು. ಆಯಿತಾ, ಯಾರು ಅಪರಾಧವನ್ನು ಮಾಡ್ಬೋದು ಅಂತ ಈ ಪರ್ಪಸ್ ಇಟ್ಕೊಂಡು ಬಿಲ್ಡ್ ಮಾಡಿರ್ತಾನೆ. ಸೊ ಈ ಕಂಪ್ಯೂಟರ್ ಏನಪ್ಪ ಮಾಡ್ತಾ ಇರುತ್ತೆ ಅಂತ ಅಂದರೆ, ಜನಗಳ ಅಂದರೆ ಆ ದೇಶದಲ್ಲಿರುವಂಥ ಎಲ್ಲ ಜನರ ಬಿಹೇವಿಯರನ್ನು ಮಾನಿಟ್ರ್ ಮಾಡ್ತಾ ಇರುತ್ತೆ. ಯಾರ ಹತ್ರ ಮಾತಾಡ್ತಾನೆ, ಏನು ಮಾತಾಡ್ತಾನೆ, ಅವನಿಗೇನಾದರೂ ಅಪರಾಧ ಮಾಡುವಂಥ ಇಂಟೆನ್ಷನ್ ಇದೆಯಾ, ಅವನ ಬಿಹೇವಿಯರನ್ನು ಅನಲೈಸ್ ಮಾಡುತ್ತೆ. ಮತ್ತು ಏನು ಸರ್ಚ್ ಮಾಡ್ತಾನೆ, ಯಾರ ಹತ್ರ ಏನು ಮಾತಾಡ್ತಾನೆ, ಯಾವ ವಿಷಯದ ಬಗ್ಗೆ ಮಾತನಾಡ್ತಾನೆ, ಎಲ್ಲದನ್ನು ಕೂಡ ಅನಲೈಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಮುಂದೊಂದಿನ ಈ ವ್ಯಕ್ತಿ ಅಪರಾಧ ಮಾಡಬಹುದು ಅಂತ ಅವನ ಹೆಸರನ್ನು ಕೊಡುತ್ತೆ. ಅಲ್ಲಿರುವಂಥ ಆಫೀಸರ್ಗಳು ಆ ವ್ಯಕ್ತಿಯನ್ನು ಒಂದು ರೀತಿ ಮಾನಿಟರ್ ಮಾಡಿ ಅವನ ಅಪರಾಧ ಮಾಡೋದನ್ನು ಆಗೋಕ್ಕಿಂತ ಮುಂಚೆನೇ ತಡೀತಾರೆ. ಇದ್ರ ಬಗ್ಗೆನೇ ಈ ಸೀರೀಸ್ದು ಕಾನ್ಸೆಪ್ಟು. ನಂಗನ್ನಿಸ್ತಂಗೆ ಫ್ಯೂಚರ್ನಲ್ಲಿ ಒಂದಿನ ಇದು ಕೇವಲ ಒಂದು ಕಾನ್ಸೆಪ್ಟ್ ಆಗಿರದೆ ಪ್ರಾಕ್ಟಿಕಲ್ ಆಗೂ ಕೂಡ ಇಂಪ್ಲಿಮೆಂಟ್ ಆದರೂ ಆಗಬಹುದು. ಯಾರಿಗೆ ಗೊತ್ತು, ಆಲ್ರೆಡಿ ಕೆಲವು ದೇಶಗಳು ಇದನ್ನು ಇಂಪ್ಲಿಮೆಂಟ್ ಮಾಡಿರ್ಬೋದು. ನಮ್ಮ ದೇಶದಲ್ಲೇ ಆಗಿರ್ಬೋದು ಗುರು, ಯಾರಿಗೆ ಗೊತ್ತು. ನನಗೆ ಕೆಲವೊಂದು ಟೈಮ್ ಗೌರ್ನಮೆಂಟ್ನವ್ರು ರೀತಿ ಒಂದು ವಿಷಯ ತಲ್ಲಿಡ್ಕೊಂಡು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಂತೆಲ್ಲ ಒಂದು ಕಡೆ ಅನಿಸುತ್ತೆ. ಅದು ಒಂದು ರೀತಿ ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ ಒಳ್ಳೆಯದೇ, ಅದು ಮಿಸ್ಯೂಸ್ ಆಗಿಲ್ಲ ಅಂತ ಅಂದರೆ. ಆಯಿತಾ, ಏನಕ್ಕೆ ಅಂದರೆ ನಮ್ಮ ಸರ್ಕಾರದ ಕೆಲವೊಂದು ನಡೆಗಳು ನಮಗೆ ಆ ರೀತಿ ಡೌಟ್ ಬರೋ ರೀತಿ ಮಾಡುತ್ತೆ. ಆಯಿತಾ, ಕೆಲವೊಂದು ಎಕ್ಸಾಂಪಲ್ಗಳು ನಾನು ನಿಮಗೆ ಕೊಡ್ತೀನಿ. ಸುಮಾರು 40-50 ವರ್ಷಗಳ ಮುಂಚೆ CCTV ಇರಲಿಲ್ಲ, ಸ್ಮಾರ್ಟ್ಫೋನ್ ಇರಲಿಲ್ಲ, ಯಾವುದೇ ಟೆಕ್ನಾಲಜಿ ಅಷ್ಟೊಂದು ಇರಲಿಲ್ಲ. ಸೊ ನಾನು ಕೇಳಿರೋ ಪ್ರಕಾರ ಆ ಟೈಮಲ್ಲಿ ಅಪರಾಧ ಮಾಡಿರೋರು ತುಂಬ ಈಸಿಯಾಗಿ ತಪ್ಪಿಸ್ಕೊಬೋದಾಗಿತ್ತಂತೆ. ಆಯಿತಾ, ಪೊಲೀಸರಿಗೆ ಅಷ್ಟು ಈಸಿಯಾಗಿ ಕಳ್ಳರನ್ನ ಹಿಡಿಯೋಕೆ ಆಗ್ತಾ ಇರಲಿಲ್ವಂತೆ. ಆಯಿತಾ, ಈಗಾದರೆ ಅಪರಾಧ ಆಗಿ ಸ್ಮಾರ್ಟ್ಫೋನ್ ಮುಖಾಂತರ 2-3 ಗಂಟೆಲೇ ಹಿಡಿದು ಬಿಸಾಕ್ಬಿಡ್ತಾರೆ. ಬಟ್ ಆಗ ಅಷ್ಟು ಈಸಿ ಇರ್ತಿರ್ಲಿಲ್ಲ. ನಾಯಿಗಳನ್ನ ಕರ್ಕೊಂಬಂದು ಅದೆಲ್ಲ ಮಾಡಬೇಕಾಗಿತ್ತು, ತುಂಬ ಕಷ್ಟ. ಆಯಿತಾ, ಏನು ಸ್ಮಾರ್ಟ್ಫೋನ್ ಇಲ್ವಲ್ಲ, ಹೆಂಗೆ ಹಿಡಿತಾರೆ? ಏನೋ ಒಬ್ಬ ಅಪರಾಧ ಮಾಡಿ ಅವನು ಒಂದು ಬಟ್ಟೆ ಗಿಟ್ಟೆ ಎಲ್ಲ ಎಸ್ತು ಯಾರು ಹೋಗ್ಬಿಟ್ರೆ ಹೆಂಗೆ ಹಿಡಿತಾರೆ? ಯಾರು ನೋಡಿಲ್ಲ ಅಂದರೆ ಹೆಂಗೆ ಹಿಡಿತಾರೆ ಯೋಚನೆ ಮಾಡಿ. ಯಾವುದು CCTV ಇಲ್ಲ ಆ ಟೈಮಲ್ಲಿ. ಸೊ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈಗ ಯೋಚನೆ ಮಾಡಿ ಎಷ್ಟು ಈಸಿ ಅಂತ. ಬರೀ 2-3 ಗಂಟೆಯಲ್ಲಿ ಪೊಲೀಸ್ ಅದು ಹೆಂಗೆ ಹಿಡಿದ್ಬಿಡ್ತಾರೆ ಅಂತ ನಿಮ್ಮಲ್ಲಿ ತುಂಬ ಜನಕ್ಕೆ ಡೌಟ್ ಇರ್ಬೋದು. ಅದನ್ನೆಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ, ಸೊ ಈ ಒಂದು ಟೆಕ್ನಾಲಜಿಯಿಂದ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋದಕ್ಕೆ ನಮ್ಮ ಸರ್ಕಾರಗಳಿಗೆ ತುಂಬ ಅಂದರೆ ತುಂಬ ಈಸಿ ಆಗಿಬಿಟ್ಟಿದೆ. ಆಯಿತಾ, ಮೇಯ್ನ್ಲಿ ಈ ಒಂದು ಸ್ಮಾರ್ಟ್ಫೋನ್ ಬಂದಮೇಲೆ ಕಳ್ಳರು ಹಿಡಿಯೋದು ತುಂಬ ಸಿಂಪಲ್ಲು. ಅಪರಾಧ ಮಾಡಿದವನು ಅವನ ಹತ್ರ ಫೋನ್ ಇಟ್ಕೊಂಡಿದ್ರೆ ಸಾಕು, ಸಿಗಾಕೊಂಬಿಡ್ತಾನೆ. ಆ ಫೋನು ಯಾವ ಟವರ್ ಲೊಕೇಶನ್ಲಿತ್ತು, ಎಷ್ಟೊತ್ತಿತ್ತು, ಅದಾದಮೇಲೆ ಎಲ್ಲಿಗೆ ಹೋಯ್ತು, ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಆಯಿತಾ, ಸೊ ಆ ಫೋನ್ ನಂಬರ್ ಯಾರ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂತ ನೋಡ್ಕೊಂಬಿಟ್ಟು ಹಿಡ್ದಾಕ್ತಾರೆ. ತುಂಬ ಸಿಂಪಲ್ಲು. ಆಯಿತಾ, ಸೊ ಸ್ಮಾರ್ಟ್ಫೋನಿಂದ ಕಳ್ಳರು ಸಿಕ್ಬಿಡ್ತಾರೆ. ಸೊ ಸ್ಮಾರ್ಟ್ಫೋನಿಂದಲೂ ಸಿಕ್ಕಿಲ್ಲ ಅಂತ ಅಂದರೆ ಅಪರಾಧ ಆಯಿತು, ಆ ಜಾಗದಲ್ಲಿ ಕೆಲವೊಂದು ಫಿಂಗರ್ ಪ್ರಿಂಟ್ಗಳು ಸಿಗುತ್ತೆ. ಸೊ ಈ ಪೊಲೀಸರು ಫಿಂಗರ್ ಪ್ರಿಂಟನ್ನ ಇಟ್ಕೊಂಡು ಏನಪ್ಪ ಮಾಡ್ತಾರೆ ಅಂದರೆ, ನಿಮ್ಮ ಹತ್ರ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇರುತ್ತೆ. ಆಧಾರ್ ಕಾರ್ಡ್ ಇದ್ದರೆ ಎಲ್ಲರೂ ಕೂಡ ಫಿಂಗರ್ ಪ್ರಿಂಟನ್ನು ಕೊಟ್ಟಿರ್ತೀರ. ಪ್ರತಿ 10 ವರ್ಷಕ್ಕೊಂದ್ಸಲ ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ. ಈಗ ಫಿಂಗರ್ ಪ್ರಿಂಟನ್ನು ಅಪ್ಡೇಟ್ ಮಾಡಬೇಕು. ಕೆಲವು ಜನ ವಯಸ್ಸಾದಂಗೆ ಸೌದೋಗ್ಬಿಟ್ಟಿರುತ್ತೆ. ಎಲ್ಲದನ್ನು ಕೂಡ ಅಪ್ಡೇಟ್ ಮಾಡಿದ್ರೆ ಕಳ್ಳರು ಹಿಡಿಯೋಕೆ ಈಸಿ ಅಲ್ವಾ ಅವರಿಗೆ. ಸೊ ಅದರಿಂದ ನಾವು ಫಿಂಗರ್ ಪ್ರಿಂಟನ್ನ ಅಪ್ಡೇಟ್ ಮಾಡ್ತಿರಬೇಕು. ಸೊ ಏನು ಮಾಡ್ತಾರೆ, ಯಾವ ಪೊಲೀಸರು ನಮ್ಮ ದೇಶದ ಎಲ್ಲ ಜನರ ಆಧಾರ್ ಕಾರ್ಡ್ನೂ ಟ್ರ್ಯಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ವರ್ಷಗಟ್ಟಲೆ ಆಗುತ್ತೆ ಹುಡ್ಕೋದಕ್ಕೆ. ಸೊ ಏನು ಮಾಡ್ತಾರೆ, ಕಂಪ್ಯೂಟರ್ನಲ್ಲಿ ಆಟೋಮೇಷನ್ ಮಾಡ್ತಾರೆ. ಸೊ ಯಾವ ಜಾಗದಲ್ಲಿ ಅದು ಅಪರಾಧ ಆಗಿದೆ
ಆ ಜಾಗದ ಸುತ್ತಮುತ್ತ ಇರುವಂಥ ಒಂದು 10 ಹಳ್ಳಿಗಳ ಜನರ ಆಧಾರ್ ಕಾರ್ಡ್ನ ಏನು ಫಿಂಗರ್ ಪ್ರಿಂಟ್ ಇರುತ್ತೆ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಲ್ಲೂ ಆಗಿಲ್ವಾ, ಆ ರೇಡಿಯಸ್ನ ಇನ್ಕ್ರೀಸ್ ಮಾಡ್ತಾರೆ, ಆ ಡಿಸ್ಟಿಕ್ಕಿನ ಮಾಡ್ತಾರೆ, ಆ ತಾಲೂಕಿನ ಮಾಡ್ತಾರೆ, ಹಂಗೆ ಸ್ಟೇಟು ಹಂಗೆ ನೋಡ್ಕೊಂಡು ಹೋಗ್ತಾರೆ ಆಯಿತಾ. ಸೊ ಈ ಮುಖಾಂತರ ಆ ಒಂದು ಫಿಂಗರ್ ಪ್ರಿಂಟಿಂದನೂ ಕೂಡ ಕಳ್ಳರು ಸಿಗಾಕೋತಾರೆ. ಅದು ಆಗಲಿಲ್ವಾ, ಫಿಂಗರ್ ಪ್ರಿಂಟು ಇಲ್ಲ, ಗಾಡಿ ತೊಗೊಂಬಂದಿರ್ತಾನೆ. ಸೊ ಆ ಒಂದು ಅಪರಾಧ ಆದಂಥ ಜಾಗದಲ್ಲಿ ಯಾವುದೆಲ್ಲ ವೆಹಿಕಲ್ಗಳು ಓಡಾಡಿದ್ದಾವೆ, ಆ ವೆಹಿಕಲ್ ಓಡಾಡಿರೋದ್ರಲ್ಲಿ ಯಾರಾದರೂ ಅವನಿಗೆ ಸುತ್ತಮುತ್ತ ಇರೋರು ಸಂಬಂಧಿಗಳು ಅಥವಾ ಅವನಿಗೆ ಗೊತ್ತಿರೋರು ಯಾರು ಓಡಾಡೋರ ಅದನ್ನು ನೋಡ್ತಾರೆ ನಂಬರ್ ಪ್ಲೇಟಿಂದ. ಸೊ ಅಲ್ಲಿಂದನಾದರೂ ಸಿಗಾಕೋತಾರೆ. ಅಥವಾ CCTV ಎಲ್ಲಿ ಆ ಗಾಡಿ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿದೆ, ಸೊ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಟ್ರ್ಯಾಕ್ ಮಾಡಿ ಯಾವ ಜಾಗಕ್ಕೆ ಹೋಗಿದ್ದಾನೆ ಅಂತಲೂ ಕೂಡ ಗೊತ್ತಾಗ್ಬಿಡುತ್ತೆ. ಮತ್ತು ಏನು ಟೋಲ್ಗಳೆಲ್ಲ ಇದ್ದಾವೆ, ಟೋಲಲ್ಲಿ ನೀವೇನೋ ಟೋಲ್ ಕಟ್ಬಿಟ್ಟು ಹೋದ್ರಿ ಅಂದರೆ ಅಲ್ಲಿ ಸಿಗಾಕೋತೀರ. ಈಗ ನೆಕ್ಸ್ಟು ಅವರು ಬೇರೆ ಏನೋ ವೆಹಿಕಲ್ಗಳಿಗೆ GPS ಫಾಸ್ಟ್ಯಾಗ್ ಅಂತ ತಗೊಂಬರೋಣ ಅಂತ ಪ್ಲಾನ್ ಆಗ್ತವ್ರು ನಮ್ಮ ಸರ್ಕಾರದವ್ರು. ಡೌಟ್ ಬರಲ್ವಾ? ಇದನ್ನೆಲ್ಲ ನೋಡ್ಕೊಂಬಿಟ್ರೆ ಏನೋ ಮಾಸ್ಟರ್ ಪ್ಲಾನ್ ಮಾಡ್ತವ್ರು ನಮ್ಮ ಸರ್ಕಾರದವರು ಅಂತ ಎಲ್ಲ ಒಂದು ಕಡೆ ಅನಿಸುತ್ತೆ. ಇದೊಂದು ರೀತಿ ಒಳ್ಳೆ ವಿಷಯಕ್ಕೆ ಆದರೆ ತುಂಬ ಒಳ್ಳೇದೈತೆ ನೋಡಿ. ಕಳ್ಳರು ಹಿಡಿಯೋದೆಲ್ಲ ತುಂಬ ಈಸಿ ಆಗಿಬಿಡ್ತಿದ್ರಿಂದ. ಸೊ ಈ GPS ಫಾಸ್ಟ್ಯಾಗ್ ಬಂತು ಅಂತ ಅಂದರೆ ನಿಮ್ಮ ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. CCTV ಅವಶ್ಯಕತೆನೇ ಇಲ್ಲ, ಅಲ್ಲೇ ಕೂತ್ಕೊಂಡ್ಬಿಟ್ಟು ಪೊಲೀಸ್ಗಳು ನೋಡಪ್ಪ ಎಲ್ಲಿದ್ದಾನೆ ಇವನು, GPS ಅಲ್ಲಿದ್ದಾನ, ಸರಿ ಇಷ್ಟೇ ಮುಗಿದೋಯ್ತು. ಸೊ GPS ಮುಖಾಂತರ ನಿಮ್ಮನ್ನು ಟ್ರ್ಯಾಕ್ ಮಾಡಿ ಬಿಸಾಕ್ಬಿಡ್ಬೋದು. ಸೊ ಟೋಲ್ ನಿಮ್ಮ ರೆಕಾರ್ಡ್ ಆದ ತಕ್ಷಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ. ಈ ಬೆಂಗಳೂರು ಏನಿದೆ, ಬೆಂಗಳೂರಿಂದ ಹೊರಗಡೆ ಎಲ್ಲೇ ಹೋಗ್ಬೇಕು ಅಂದರೂ ಮೆಜಾರಿಟಿ ಆಫ್ ದ ರೋಡ್ಗಳಲ್ಲಿ ನೀವು ಟೋಲ್ ಕಟ್ಟೇ ಹೋಗಬೇಕು. ತುಮಕೂರು ರೋಡ್ಗೆ ಹೋಗ್ಬೇಕಾ, ಟೋಲ್ ಕಟ್ ಹೋಗಬೇಕು. ಅಥವಾ ನೈಸ್ ರೋಡಿಂದ ಎಸ್ಕೇಪ್ ಆಗಬೇಕಾ, ಅಲ್ಲಿಂದ ಟೋಲ್ ಕಟ್ಟಬೇಕು. ಮೈಸೂರು ರೋಡಲ್ಲೂ ಟೋಲ್ ಕಟ್ಟಬೇಕು. ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಕೂಡ ಟೋಲ್ ಕಟ್ಟಬೇಕು. ಅಲ್ಲಿ ಎಲ್ಲ ಕಡೆ ಕ್ಯಾಮ್ರಾಗಳು ಇರ್ತವೆ ಆಯಿತಾ. ನಮ್ಮ ಬೆಂಗಳೂರಿಗೆ ಎಲ್ಲೋದ್ರೂ ಎಲ್ಲ ಸರ್ಕಲ್ಲೂ ಕ್ಯಾಮ್ರಾ ಇರ್ತವೆ. ನೀವೆಲ್ಲಿಂದ ಎಲ್ಲಿಗೆ ಹೋದ್ರೂ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸೊ ನೀವು ತಪ್ಪಿಸ್ಕೊಳ್ಳೋದು ಈಗಂತೂ ಕಳ್ಳರಿಗೆ ತುಂಬ ಕಷ್ಟ. ನೆಕ್ಸ್ಟು ಕಾಲ್ ರೆಕಾರ್ಡ್. ಇದೊಂದು ಕಾನ್ಸ್ಪಿರಸಿ ಥಿಯರಿ ಇದೆ ಆಯಿತಾ. ಏನಪ್ಪ ಅಂದರೆ ನಾವು ಫೋನಲ್ಲಿ ಮಾತಾಡ್ತೀವಲ್ವಾ, ಸೊ ಈ ಜಿಯೋ ಏರ್ಟೆಲ್ ಅವರು ನಮ್ಮ ಫೋನ್ ಕಾಲ್ಸನ್ನು 100% ರೆಕಾರ್ಡ್ ಮಾಡ್ಕೋತಾರೆ ಇಲ್ಲೀಗಲಿ ಆಯಿತಾ. ಇಲ್ಲೀಗಲಿ ರೆಕಾರ್ಡ್ ಮಾಡ್ಕೋತಾರೆ, ಲೀಗಲಿ ಮಾಡೋಂಗಿಲ್ಲ ಆಯಿತಾ. ನಿಮ್ಗೆ ಅನ್ಸುತ್ತಾ ಅದನ್ನು ಸರ್ಕಾರದವ್ರು ಆ್ಯಕ್ಸಸ್ ಮಾಡ್ತಿರಲ್ಲ ಅಂತ? ಯಾರಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಏನಾದರೂ ನೀವೇನೋ ಇಲ್ಲಿಗಲ್ ಕೆಲಸ ಮಾಡಿಕೊಂಡು ಈಗ ಕರೆಂಟ್ಲಿ ಅದೇನೋ ಕಾಲ್ ರೆಕಾರ್ಡ್ ಆಯಿತು ಅಂತ ಅಂದರೆ, ಅಥವಾ ಏರ್ಟೆಲ್ ಜಿಯೋದವ್ರು ರೆಕಾರ್ಡ್ ಮಾಡಿದ್ರು ಅಂದರೆ ಅದನ್ನು ಲೀಗಲಿ ಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ. ಏನಕ್ಕೆ ಮಾಡ್ತಿರೋದು ಇಲ್ಲಿಗಲ್ಲು ಆಯಿತಾ. ಬಟ್ ಅದನ್ನು ಯೂಸ್ ಮಾಡಿಕೊಂಡು ಸರ್ಕಾರದವ್ರು ಕಳ್ಳರನ್ನಂತೂ ಹಿಡಿಬೋದಾ ಆಯಿತಾ. ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ, ಬಟ್ ಕಳ್ಳರನ್ನು ಹಿಡಿಬೋದಾ, ಅದನ್ನು AI ಮುಖಾಂತರ ಅನಲೈಸ್ ಮಾಡ್ಬೋದಾ, ಏನು ಗ್ಯಾರಂಟಿ ಮಾಡ್ತಿಲ್ಲ ಅಂತ. ನಂಗೆ ಅನ್ನಿಸ್ತಂಗೆ ಮಾಡ್ತಿರ್ತಾರೆ ಆಯಿತಾ. ಅಟ್ಲೀಸ್ಟ್ 1 ತಿಂಗಳಾದರೂ ಆ ಒಂದು ಡಾಟಾವನ್ನು ಸ್ಟೋರ್ ಮಾಡ್ಕೋತಾರೆ ಈ ಏರ್ಟೆಲ್ ಜಿಯೋದವರು. ಬಟ್ ಹೇಳಲ್ಲ, ನಾವು ಆ ರೀತಿ ಮಾಡಲ್ಲ, ನಾವು ಪ್ರೈವಸಿಗೆ ತುಂಬ ಒತ್ತನ್ನು ಕೊಡ್ತೀವಿ ಅಂತ ಅಂತಾರೆ. ಎಲ್ಲರೂ ಮಾಡ್ತಾರೆ. ನಮಗೆ ಪ್ರೈವಸಿ 100% ಇಲ್ಲ. ನೀವೇನು ಟೆಕ್ಸ್ಟ್ ಮಾಡ್ತೀರಾ ಪ್ರತಿಯೊಂದು ಕೂಡ ಅವರು ಫಿಲ್ಟರ್ ಮಾಡ್ತಾರೆ ಆಯಿತಾ. ನಿಮಗೆ ನಿಮ್ಮ ಮೊಬೈಲಿಗೆ ಯಾವ ಮೆಸೇಜ್ ಬರಬಾರ್ದು, ಯಾವ್ದು ಸ್ಪ್ಯಾಮು ಯಾವ ಸ್ಪ್ಯಾಮ್ ಅಲ್ಲ ಅಂತ ತಿಳ್ಕೊಬೇಕು ಅಂದರೆ ಎಲ್ಲ ಮೆಸೇಜ್ನ ಟ್ರ್ಯಾಕ್ ಮಾಡಲೇಬೇಕು ಅವರು ಆಯಿತಾ. ಸೊ ಅದರಿಂದ ನನಗನ್ಸ್ದಂಗೆ ಈ ನೆಟ್ವರ್ಕ್ ಪ್ರೊವೈಡರ್ಗಳು ನಮ್ಮನ್ನು ರೆಕಾರ್ಡ್ 100% ಮಾಡ್ತಾರೆ. ಇದು ನನ್ನ ಅಭಿಪ್ರಾಯ. ಸೊ ಇರ್ಬೋದು, ನಂಗೆ ಅನ್ನಿಸ್ದಂಗೆ 100% ಇರ್ಬೋದು. ನಂತರ ಫೇಸ್ ರೆಕಗ್ನೈಸೇಷನ್. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಡಿಜಿ ಯಾತ್ರಾ ಅಂತ ಗೌರ್ಮೆಂಟಿಂದಲ್ಲ ಅದು, ಬಟ್ ಗೌರ್ಮೆಂಟ್ ಇನಿಷಿಯೇಟಿವ್ ಅದು. ಸೊ ಡಿಜಿ ಯಾತ್ರಾದಲ್ಲಿ ಹೆಂಗಪ್ಪ ಅಂತ ಅಂದರೆ, ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಂಡು ಆಧಾರ್ ಲಿಂಕ್ ಮಾಡಿ ನಿಮ್ಮ ಫೇಸನ್ನು ನೀವು ಸೆಲ್ಫಿ ತೊಗೊಂಬಿಟ್ಟು ಇಟ್ಕೊಂಡ್ಬಿಟ್ರೆ ಅದು ನಿಮ್ಮ ಫೇಸನ್ನು ರಿಜಿಸ್ಟರ್ ಮಾಡುತ್ತೆ ಆಯಿತಾ. ನೆಕ್ಸ್ಟು ನೀವು ಟಿಕೆಟ್ ಹಾಕ್ಬಿಟ್ಟು ಏರ್ಪೋರ್ಟ್ಗೆ ಹೋದರೆ ನೀವು ಟಿಕೆಟ್ ತೋರಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಫೇಸನ್ನು ರೆಕಗ್ನೈಸ್ ಮಾಡಿ ಒಳಗೆ ಬಿಡುತ್ತೆ, ನಿಮ್ಮನ್ನು ಫೇಸ್ ರೆಕಗ್ನೈಸ್ ಮಾಡಿ ಒಳಗೆ ಬಿಡುತ್ತೆ. ಆಲ್ರೆಡಿ ನಂಗೆ ಅನ್ನಿಸ್ದಂಗೆ ಇವರೆಲ್ಲ ಸರ್ಕಾರದವರು ಏನೋ ಒಂದು ಗ್ರೂಪ್ ಇರ್ಬೋದು ಒಳಗಡೆ, ಏನೋ ಸೀಕ್ರೆಟ್ ಒಂದು ಏಜೆನ್ಸಿ ಏನೋ ಕ್ರಿಯೇಟ್ ಮಾಡಿರ್ಬೋದು ಸರ್ಕಾರದವರು. ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಟ್ರೈನ್ ಮಾಡ್ತಿರ್ಬೋದು, ನಮ್ಮ ಫೇಸನ್ನು ಟ್ರೈನ್ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಹೆಂಗಪ್ಪ ಅಂತ ಅಂದರೆ, ಈ CCTV ಆ್ಯಕ್ಸೆಸ್ ಅಂತೂ ಎಲ್ಲ ಗೌರ್ಮೆಂಟ್ ಅವ್ರ ಹತ್ರ ಇರುತ್ತೆ, ರೋಡ್ಗಳದ್ದು ಅಟ್ಲೀಸ್ಟು. ಸೊ ನೀವೆಲ್ಲಾದರೂ ರೋಡಲ್ಲಿ ಸಿಗಾಕೊಂಡ್ರೆ ಕದ್ದೋಡೋಗಿರ್ತೀರ ಕೆಲವು ಜನ. ಸೊ ಏನಪ್ಪ ಮಾಡುತ್ತೆ ಅಂದರೆ, ಈ CCTVಗಳನ್ನ ಯೂಸ್ ಮಾಡಿಕೊಂಡು ಎಲ್ಲಾದರೂ CCTVಯಲ್ಲಿ ನಿಮ್ಮ ಫೇಸ್ ಕಾಣಿಸ್ತು ಅಂದರೆ ಅದು ಫೇಸ್ ರೆಕಗ್ನೈಸ್ ಮಾಡಿ ಕಳ್ಳನ ಮಗ ಇಲ್ಲದೆ ಹಿಡ್ಕೊಳ್ಳಿ ಅವನ್ನ ಅಂದ್ಬಿಟ್ಟು ಲೊಕೇಶನ್ ಕಳಿಸೋ ರೀತಿ ಆದರೂ ಆಗ್ಬೋದು. ಇದನ್ನೆಲ್ಲ ನೋಡಿಕೊಂಡ್ರೆ ನೋಡಿ, ಇದೆಲ್ಲ ಗೌರ್ಮೆಂಟ್ ಅವರು ಪ್ಲ್ಯಾನ್ ಮಾಡಿರೋದು. ಅವರು ಇಂಟೆನ್ಷನ್ಲಿ ಮಾಡ್ತಾ ಇದ್ದಾರೆ ಅಥವಾ ಇದೆಲ್ಲ ಏನೋ ಒಂದು ಮಾಸ್ಟರ್ ಪ್ಲಾನ್, ದೇವ್ರನೇ ಗೊತ್ತಿಲ್ಲ. ಒಟ್ಟಿಗೆ ಈ ರೀತಿ ಫ್ಯೂಚರ್ನಲ್ಲಿ ನೋಡಿ, ಹೇಳಿದ್ನಲ್ವ ಸ್ಟೋರಿನ ಸ್ಟಾರ್ಟಿಂಗ್ ನಾನು, ಈ ಪರ್ಸನ್ ಆಫ್ ಇಂಟ್ರೆಸ್ಟ್ ಎಂದು, ಆ ರೀತಿ ಫ್ಯೂಚರ್ನಲ್ಲಿ ಆಗೋದಂತೂ ಗ್ಯಾರಂಟಿ. ಸೊ
ಇದು ಬಿಗಿನಿಂಗ್ ನಂಗೆ ಅನ್ನಿಸ್ತಂಗೆ, ಇಲ್ಲಿಂದ ಶುರುವಾಗಿ ಆ ಲೆವೆಲಿಗೆ ಹೋಗುತ್ತೆ ನಂಗೆ ಅನ್ನಿಸ್ತಂಗೆ ಒಂದಿನ. ಆ ಟೈಮಲ್ಲಿ ನಾವು ಅಪರಾಧ ಮಾಡೋಕ್ಕಿಂತ ಮುಂಚೆನೇ ಆಯಿತಾ, ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ನಾವೇನು ಟೆಕ್ಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ನಮ್ಮ ಬಿಹೇವಿಯರನ್ನು ಈ ಒಂದು ಕಂಪ್ಯೂಟರ್ ಅನಲೈಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಪ್ರೆಡಿಕ್ಟ್ ಮಾಡುತ್ತೆ. ಈ ನನ್ನ ಮಗ ಬಡ್ಡಿ ಮಗ ಯಾಕೋ ಏನೋ ಕ್ರೈಮ್ ಮಾಡೋ ಥರ ಫ್ಯೂಚರ್ನಲ್ಲಿ ಅನ್ನಿಸ್ತಾ ಇದೆ ಅಂತ AI ಹೇಳಬಹುದು. ನಾವೆಲ್ಲರೂ ಕೂಡ ಪ್ರತಿದಿನ ಗೂಗಲ್ ಮಾಡ್ತೀವಿ, ಪ್ರತಿದಿನ ChatGPT ಯೂಸ್ ಮಾಡ್ತೀವಿ. ನಮ್ಮ ಬಿಹೇವಿಯರನ್ನು ಅವರೆಲ್ಲರೂ ಕೂಡ ಆ ಒಂದು ಪ್ಲ್ಯಾಟ್ಫಾರ್ಮ್ನವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಿಂಗೆ ಇವನು ಎಲ್ಲದನ್ನು ಕೂಡ ನಿಮಗಿಂತ ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಮುಂದೊಂದು ದಿನ 100% ಆಗುತ್ತೆ, 100% ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಂದಿನ ಆಗುತ್ತೆ. ಐ ಹೋಪ್ ಆ ಟೈಮಲ್ಲಿ ಕ್ರೈಮ್ ರೇಟ್ಗಳು ಪ್ರತಿಯೊಂದು ಕೂಡ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಒಂದು ರೀತಿ ವರನೂ ಹೌದಿದು, ಒಂದು ರೀತಿ ಶಾಪ ಕೂಡ ಹೌದು. ಮೋಸ್ಟ್ಲಿ ಕಳ್ಳರಿಗೆ ಶಾಪ ಆಗ್ಬೋದು. ಇದರ ಜೊತೆಗೆ ನೆಕ್ಸ್ಟಿಂದ ಎಲ್ಲ ಟ್ಯಾಕ್ಸ್ ಫ್ರಾಡ್ ಮಾಡೋದಕ್ಕೆಲ್ಲ ಆಗಲ್ಲ. ನಾನು ಟ್ಯಾಕ್ಸಿಂದ ತಪ್ಪಿಸ್ಕೊಂಡ್ಬಿಡ್ತೀನಿ, ಟ್ಯಾಕ್ಸ್ ಕಟ್ಟಲ್ಲ, ನಾನು ಕ್ಯಾಶಲ್ಲಿ ಇಸ್ಕೊಂಬಿಟ್ಟೆಲ್ಲ ಗೋಲ್ಮಾಲ್ ಮಾಡಿಬಿಡ್ತೀನಿ, ಈ ರೀತಿ ಎಲ್ಲ ಆಗೋದೇ ಇಲ್ಲ. ಮೊನ್ನೆ ಒಂದು ನೋಟಿಸ್ ಬಂತು. ನೋಟಿಸ್ ಅಂದರೆ ಗೌರ್ಮೆಂಟಿಂದು ಒಂದು ನ್ಯೂಸ್ ಬಂತೇನಪ್ಪ ಅಂದರೆ, ನಿಮ್ಮ ಟೆಕ್ಸ್ಟ್ ಮೆಸೇಜ್ಗಳನ್ನು, ನಿಮ್ಮ ಇಮೇಲ್ಸನ್ನು ಕೂಡ ಆಧಾರವಾಗಿ ಇಟ್ಕೊಂಡು ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ಬೋದು ಅಂತ. ನೀವೆಲ್ಲ ಮಾತಾಡ್ತಿದ್ರೆ ಕ್ಯಾಶಲ್ಲಿ ಕೊಟ್ಬಿಟ್ಟು ನಂಗೆ ಇದನ್ನು, ಅಥವಾ ಈ ರೀತಿ ಏನೋ ಒಂದು ಮಾತಾಡ್ತಿದ್ರೆ ಅದನ್ನು ಕೂಡ ಅವರು ಎವಿಡೆನ್ಸ್ ಆಗಿ ಇಟ್ಕೋಬೋದು. ಸೊ ಇದನ್ನು ಕೂಡ ತಗೊಂಬಂದಿದ್ದಾರೆ. ಇದೆಲ್ಲ ನೋಡಿದ್ರೆ ಅನ್ಸಲ್ವ ನಿಮಗೆ, ಏನೋ ನಡೀತಾ ಇದೆ ಗುರು, ಒಂದಿನ ಏನೋ ಒಂದು ಆಗುತ್ತೆ ಅಂತ. AI ಬಂದಮೇಲಂತೂ ತುಂಬ ಕಷ್ಟ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊಂಡಿದ್ದೀರಾ. ಏನೋ ಯುನೀಕಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.